ಕನ್ನಡದ ಉತ್ಸವದ ದಿನದಂತೆ ಇವರಿಗೆ ಚೂರಿ ಇರಿತ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಭಯಂಕರ ದಾಳಿ. ರಾಜ್ಯೋತ್ಸವ ಅಂಗವಾಗಿ ನಡೆಸ್ತಾ ಇದ್ದಂತಹ ಮೆರವಣಿಗೆಯ ವೇಳೆ ಈ ಒಂದು ಘಟನೆ. ಕನ್ನಡದ ಉತ್ಸವದ ದಿನವೇ ಇವರಿಗೆ ಚೂರಿ ಇರಿತ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಭಯಂಕರ ದಾಳಿ. ರಾಜ್ಯೋತ್ಸವದ ಅಂಗವಾಗಿ ನಡೀತಾ ಇದ್ದಂತಹ ಮೆರವಣಿಗೆ ವೇಳೆ ಘಟನೆ. ಕರ್ನಾಟಕದ ಘೋಷಣೆ ಕೂಗ್ತಾ ಇದ್ದು ಇವರಿಗೆ ಚಾಕು ಇರಿಸಲಾಗಿದೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಹಿನ್ನೆಲೆ ಅನೇಕ ಅನುಮಾನವನ್ನ ಹುಟ್ಟಾಕಿದೆ. ಕನ್ನಡದ ದ್ರೋಹಿಗಳಲ್ಲದೆ ಈ ಕೃತ್ಯವನ್ನ ಮಾಡಿದವರು ಬೇರೆ ಯಾರೂ ಇಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಏನಾಯ್ತು? ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲಿ ನೋಡಿದ್ರೂ ಕೂಡ ಕನ್ನಡದ ಬಾವುಟ, ಕನ್ನಡದ ಗೀತೆಗಳ ನಿನಾದ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಕನ್ನಡ ಅಭಿಮಾನಿಗಳು ಮುಗಿಲು ಮುಡ್ತಾ ಇದೆ ಆ ಒಂದು ಘೋಷಣೆಗಳು. ಆದರೆ ನಡೀಬಾರದ ಒಂದು ಘಟನೆ ನಡೆದಿದೆ ಬೆಳಗಾವಿಯಲ್ಲಿ. ಏನಾಯಿತು ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಈ ಘಟನೆಗೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನು ಅಂತಂದ್ರೆ 5 ಜನರಿಗೆ ಚಾಕು ಇರಿತವನ್ನ ಮಾಡಲಾಗಿದೆ. ಯಾರು 5 ಜನ ಇದ್ರಲ್ಲ ಅವರಿಗೆ ಚಾಕುವನ್ನ ಇರಿಸಲಾಗಿದೆ. ಕನ್ನಡದ ರಾಜ್ಯೋತ್ಸವ ಮೆರವಣಿಗೆಯ ವೇಳೆ ಇವರಿಗೆ ಚಾಕುವನ್ನ ಇರಿದಂತಹ ದುಷ್ಕರ್ಮಿಗಳು ಪರಾರಿಯಾಗಿರುವಂತಹ ಘಟನೆ ಬೆಳಗಾವಿಯ ಸದಾಶಿವನಗರದ ಚೆನ್ನಮ್ಮ ಸರ್ಕಲ್ನ ಬಳಿಯಲ್ಲಿ ನಡೆದಿದೆ. ಗುರುನಾಥ್ ವಕ್ಕುಂದ್ ಹಾಗೆ ಸಚಿನ್ ಕಾಂಬಳೆ ಅಂತ ಹೇಳಿ ಲೋಕೇಶ್, ವಿನಾಯಕ್ ಮತ್ತು ನಜೀರ್ ಎಂಬುವವರಿಗೆ ಚಾಕುವನ್ನು ಇರಿಯಲಾಗಿದೆ. ಏನೋ ಈ ಒಂದು ಘಟನೆಯ ಬಗ್ಗೆ ಪೊಲೀಸ್ ಕಮಿಷನರ್ ಭೂಷಣ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು. ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 3 ಈಗಾಗಲೇ ಡಿಸ್ಚಾರ್ಜ್ ಮಾಡಿದ್ದೇವೆ. ಇವರಿಗೆ ಚಿಕಿತ್ಸೆ ಕೂಡ ಮಾಡಲಾಗ್ತಾ ಇದೆ. ಘಟನೆ CCTVಯಲ್ಲಿ ಕೂಡ ದೃಶ್ಯಗಳನ್ನ ಆಧಾರದಲ್ಲಿ ಇಟ್ಟುಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದರೆ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕೆ ಇರಿದಿದ್ದಾರೆ ಚಾಕುವನ್ನ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ನೋಡ್ರಿ, ಇದು ಯಾವ ತರ ಇದು ಅಂತ ಗೊತ್ತಾಗ್ತಾ ಇಲ್ಲ. ಪರ್ಸನಲ್ ದ್ವೇಷಕ್ಕಾಗಿ ಚಾಕು ಹಾಕಿದಾರೋ ಅಥವಾ ಭಾಷಾಭಿಮಾನಕ್ಕಾಗಿ ಚಾಕು ಹಾಕಿದ್ದಾರೋ ಮಾಡಿ ಅವ್ರು ಕನ್ನಡ ರಾಜ್ಯೋತ್ಸವ ಮಾಡ್ಕೊಳ್ತಾರೆ. ಅವ್ರ ಹೆಸರೇನು ಗೊತ್ತೈತಿ? ಏನು ಗೊಬ್ಬರ ಒಬ್ಬ ಚಾಕು ಹಾಕ್ಯಾನ. ನಿನ್ನ ಹೆಸರಣ್ಣ? ಎಲ್ಲಿವ್ರು ನೀವು? ರಾಜ್ಯೋತ್ಸವ ಬಂದಿದ್ದು. ಯಾರು ಹೊಡ್ದಾರ ಗೊತ್ತೈತಿನ? ಯಾರು? ಎದ್ರ ಸಂಬಂಧನ? ಪುಣ್ಯ ಮುಂದೆ. ಅವ್ರ ಹೆಸರೇನು ಗೊತ್ತೈತಿ? ಏನು ಗೊಬ್ಬರ ಒಬ್ಬ ಚಾಕು ಹಾಕ್ಯಾನ. ನಿನ್ನ ಹೆಸರಣ್ಣ? ಎಲ್ಲಿವ್ರು ನೀವು? ರಾಜ್ಯೋತ್ಸವ ಬಂದಿದ್ದು. ಯಾರು ಹೊಡ್ದಾರ ಗೊತ್ತೈತಿನ? ಯಾರು? ಎದ್ರ ಸಂಬಂಧನ? ಪುಣ್ಯ ಮುಂದೆ. ಅವ್ರ ಹೆಸರೇನು ಗೊತ್ತೈತಿ? ಏನು ಗೊಬ್ಬರ ಒಬ್ಬ ಚಾಕು ಹಾಕ್ಯಾನ. ನಿನ್ನ ಹೆಸರಣ್ಣ? ಎಲ್ಲಿವ್ರು ನೀವು? ರಾಜ್ಯೋತ್ಸವ ಬಂದಿದ್ದು. ಯಾರು ಹೊಡ್ದಾರ ಗೊತ್ತೈತಿನ? ಯಾರು? ಎದ್ರ ಸಂಬಂಧನ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.